ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀರಾಮುಲು ಸರ್ ಅವರು ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಮಂಡಲ ಅಧ್ಯಕ್ಷರು ನಮ್ಮ ಪ್ರಧಾನಿಯವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಬಿಜೆಪಿ ಹಾಕಿರಲ್ಲ ಎಲ್ಲರೂ. ಸನ್ಮಾನ್ಯ ಜನತಾ ಪಾರ್ಟಿಗೆ ಅಲಗುಂದಿ ಗ್ರಾಮದ ಎಲ್ಲ ನನ್ನ ಮತದಾರ ಬಂಧುಗಳೇ, ಇವತ್ತು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ತಮ್ಮ ಮುಂದೆ ನಿಂತಿರ್ತಕ್ಕಂಥ ಸನ್ಮಾನ್ಯ ಶ್ರೀರಾಮುಲು ಅವರು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ತಮ್ಮ ಯಾರು ಕೈ ಬಿಡಬಾರದು. ಯಾಕಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆಲಿ ಇವತ್ತು ದೇಶದಲ್ಲಿ ಇವತ್ತು ಪ್ರಗತಿ ಇವತ್ತು ಹೊಂದ್ತಾ ಇದೆ. ಇವತ್ತು ದೇಶವನ್ನು ಪ್ರಗತಿ ಹೊಂದಂತ ಟೈಮಲ್ಲಿ ಮೊನ್ನೆ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು, ಈ ಬಾರಿ ಲೋಕಸಭಾ ಚುನಾವಣೆಗಳಲ್ಲಿ 400 ಸ್ಥಾನಗಳು ಗೆಲ್ತೀವಿ, 400 ಸ್ಥಾನಗಳು ಗೆಲ್ತೀವಿ. ನಮ್ಮ ರಾಜ್ಯದ ಶ್ರೀಮಂತ ನಾಯಕರಾದಂತ ಸನ್ಮಾನ್ಯ ಯಡಿಯೂರಪ್ಪನವರು ಹೇಳ್ತಾ ಇದ್ರು, ಶ್ರೀರಾಮುಲು ಅವರೇ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೂ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕನ್ನೋ ಸಂಕಲ್ಪವನ್ನು ಮಾಡಿದ್ದಂದೇಳಿ ಆ 14ರಲ್ಲಿ ನಾನು ಲೋಕಸಭಾ ಸದಸ್ಯರಾದಂತ ಟೈಮಲ್ಲಿ 14ರಲ್ಲಿ ನಾನು MP ಆದಂತ ಟೈಮಲ್ಲಿ ಮಂಜೂರಾದಂತ ಕೆಲಸ ಇವತ್ತು ಹೈವೇ ರಸ್ತೆಗಳ ಕಡೆ ನಡೀತಾ ಇದೆ. ಇವತ್ತು ಬಳ್ಳಾರಿಯಿಂದ ಗುತ್ತಿಗೆ ಹೋಗಂತ ರಸ್ತೆ, ಬಳ್ಳಾರಿಯಿಂದ ಹೊಸಪೇಟೆಗೆ ಹೋಗಂತ ರಸ್ತೆ, ಅದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದಲೇ ಇವತ್ತು ಎಲ್ಲ ರಸ್ತೆಗಳು ಇವತ್ತು ಬೆಳೀತಾ ಇದೆ. ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶವನ್ನು ಪ್ರಗತಿ ಮಾಡ್ತಾ ಇದ್ದಾರ. ಇವತ್ತು ದೇಶದಲ್ಲಿ ಇವತ್ತು ಒಬ್ಬ ರೈತ ಚೆನ್ನಾಗಿರ್ಬೇಕು ಅಂತ ಕಾರಣದಿಂದ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳ ತಕ್ಷಣ ಯಾವುದೇ ಪ್ರಣಾಳಿಕೆಯನ್ನು ಹೇಳಾದಂತೆ ಯಾವುದೇ ಗ್ಯಾರಂಟಿ ನನ್ನ ಜನ್ಮಭೂಮಿ, ನನ್ನ ರಾಜಕೀಯವಾಗಿ ಭವಿಷ್ಯ ಪಟ್ಟಂತ ಭೂಮಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಮುಲು ಅಂತ ವ್ಯಕ್ತಿನ ಮಣ್ಣಿನಿಂದ ಆಕಾಶ ತನಕ ಮುಟ್ಟಿರುವಂತ ಈ ಗ್ರಾಮಾಂತರ ಕ್ಷೇತ್ರದಿಂದ ಇವತ್ತು ನಾನು ಪ್ರಚಾರವನ್ನು ಪ್ರಾರಂಭವನ್ನು ನಾನು ಮಾಡಿದ್ದೇನೆ. ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ಪಕ್ಷದ ಅಧ್ಯಕ್ಷರು, ಹಳ್ಳಿಗಳಿಂದ ಆಗಮಿಸಿರುವಂತಹ ನನ್ನ ತಾಯಂದಿರು, ಅಣ್ಣ ತಮ್ಮಂದಿರು, ಮಾಧ್ಯಮದ ಸ್ನೇಹಿತರು